ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವು ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿದ್ದೀವಿ. ಆಧುನಿಕತೆ ಅಂತಂತೀವಿ, ತಂತ್ರಜ್ಞಾನ ಹೆಚ್ಚಾಗಿದೆ, ಸೋಷಿಯಲ್ ಮೀಡಿಯಾದ ಬಳಕೆ ಸಹ ಹೆಚ್ಚು. ಹಾಗಾಗಿ ಏನಾಗ್ತಾ ಇದೆ ಅಂದರೆ, ಎಲ್ಲೋ ನಮ್ಮ ಸಮಾಜದಲ್ಲಿ ಅದು ಹದಿಹರೆಯದವರು ಹಾದಿ ತಪ್ಪುವ ಸಾಧ್ಯತೆಗಳು ಹೆಚ್ಚು. ಎಲ್ಲರೂ ಅಂತಲ್ಲ, ಆದರೆ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಹಾಗಾದರೆ ಈ ಹದಿಹರೆಯದ ಮಕ್ಕಳನ್ನು ಒಂದು ಸರಿಯಾದ ಕ್ರಮದಲ್ಲಿ ಶಿಸ್ತುಬದ್ಧವಾಗಿ ನಾವು ಇಟ್ಕೋಬೇಕಾದ್ರೆ ಲೈಂಗಿಕತೆಯನ್ನು ಉದ್ರೇಕಿಸುವಂತಹ, ಉಂಟು ಮಾಡುವಂತಹ ಅಂಶಗಳು ಯಾವುದು ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅವುಗಳನ್ನು ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿ ಮಕ್ಕಳು ಅದಕ್ಕೆ ಹೆಚ್ಚು ಎಕ್ಸ್ಪೋಸ್ ಆಗದ ಹಾಗೆ ನಾವು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಆ ಮಕ್ಕಳ ಜೀವನವನ್ನು ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ರೂಪಿಸಬಹುದು. ಅವರ ಎಲ್ಲ ಶಕ್ತಿಯನ್ನು ಅವರ ಓದಿನ ಕಡೆ, ಅವರ ಸಾಧನೆಯ ಕಡೆ ನಾವು ಹರಿಯುವಂತೆ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳು ಅಡ್ಡದಾರಿ ಹಿಡಿಯದೆ ಅವರ ಒಂದು ಅಮೂಲ್ಯವಾದ ಸಮಯವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡು ತಂದೆ ತಾಯಿಗಳಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಒಂದು ಕೀರ್ತಿಯನ್ನು ತರ್ತಾರೆ. ಹಾಗಾದರೆ ಈ ಲೈಂಗಿಕತೆಗೆ ದಾರಿ ಮಾಡಿಕೊಡುವಂತಹ ಅಂಶಗಳು ಅಂತ ನಾವು ನೋಡೋದಾದರೆ, ಸಾಮಾನ್ಯವಾಗಿ ಹದಿಹರೆಯದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರೂ ಸಹ ಎಲ್ಲೋ ಒಂದು ಕಡೆ ಅವರಿಗೆ ತಮ್ಮ ದೇಹ ಮತ್ತು ಆಪೋಸಿಟ್ ಸೆಕ್ಸ್ ಅಂತ ಹೇಳ್ತೀವಲ್ಲ, ಅವರ ದೇಹದ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಕುತೂಹಲ ನಂತರ ಹೆಚ್ಚು ಆಕರ್ಷಣೆಯಾಗುತ್ತೆ. ಆಕರ್ಷಣೆ ಬಯಕೆಗಳನ್ನು ಹೆಚ್ಚು ಮಾಡ್ತಾ ಬರುತ್ತೆ. ಬಯಕೆಗಳಿಂದಾಗಿ ಆ ಬಯಕೆಗಳನ್ನು ತೀರಿಸಿಕೊಳ್ಳುವ ಮಾರ್ಗವನ್ನು ಅವರು ನೋಡ್ತಾರೆ. ಇದಕ್ಕೆ ಪ್ರಮುಖವಾದ ಕಾರಣಗಳು ಯಾವುದು ಈ ಒಂದು ಥರದ ಈ ಲೈಂಗಿಕ ಆಸಕ್ತಿಗೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಹಾರ್ಮೋನುಗಳ ವ್ಯತ್ಯಾಸ ಅಂತ ಅನ್ಬೋದು. ಕಾರಣ ಏನು? ಈ ಹಂತದಲ್ಲಿ ಏನಕ್ಕೆ ಮಕ್ಕಳಿಗೆ ಹಾರ್ಮೋನುಗಳಲ್ಲಿ ಏನಕ್ಕೆ ಹೆಚ್ಚಾಗುತ್ತೆ ಅಂತಂದರೆ, ಈ ಹಾರ್ಮೋನುಗಳು ಇದ್ದರೂ ಸಹ ಬಾಲ್ಯದಲ್ಲಿ ಅವುಗಳ ಒಂದು ಕ್ವಾಂಟಿಟಿ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಟೆಸ್ಟೋಸ್ಟಿರಾನು ಇರುತ್ತೆ, ಎಸ್ಟ್ರೋಜನು ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ಅಷ್ಟು ಪ್ರಮಾಣದಲ್ಲಿ ಹಾರ್ಮೋನುಗಳು ಇದ್ದಾಗ ಅದು ಯಾವುದೇ ರೀತಿಯ ಲೈಂಗಿಕ ಉದ್ರೇಕವನ್ನು, ಆಸಕ್ತಿಯನ್ನು ಉಂಟು ಮಾಡೋದಿಲ್ಲ. ಅದಕ್ಕೋಸ್ಕರ ಬಾಲ್ಯದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಹದಿಹರೆಯ ಅಂತ ಬಂದಾಗ ಆ ಒಂದು ಸಂದರ್ಭದಲ್ಲಿ ಅವರ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ. ಆ ಸಂದರ್ಭದಲ್ಲಿ ಹಾರ್ಮೋನುಗಳು ಜಾಸ್ತಿ ಆಗ್ತಾ ಬರುತ್ತೆ. ಮುಖ್ಯವಾಗಿ ಪುರುಷರಲ್ಲಿ, ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಜಾಸ್ತಿ ಆಗಿರುತ್ತೆ. ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಆಗಿರುತ್ತೆ, ಪ್ರೊಜೆಸ್ಟರಾನ್ ಹಾರ್ಮೋನು. ಇದರ ಜೊತೆಯಲ್ಲಿ ಆ ಮಕ್ಕಳಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸ್, ಇದನ್ನು ಗೊನೆಡೋಟ್ರೋಪಿನ್ ಅಂತೀವಿ, ಇವುಗಳು ಸಹ ಹೆಚ್ಚು ಬಿಡುಗಡೆಯಾಗ್ತಾ ಇರುತ್ತೆ. ಇದರ ಜೊತೆಯಲ್ಲಿ ಲೋ ಪ್ರೊಲ್ಯಾಕ್ಟಿನ್ ಎನ್ನುವ ಹಾರ್ಮೋನು ಕಡಿಮೆ ಇರಬೇಕು, ಒತ್ತಡ ಕಡಿಮೆ ಇರಬೇಕು. ಒತ್ತಡದ ಹಾರ್ಮೋನು ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಇರಬೇಕು, ಪ್ರೊಲ್ಯಾಕ್ಟಿನ್ ಹಾರ್ಮೋನಿನ ಪ್ರಮಾಣ ಕಡಿಮೆ ಇರಬೇಕು. ಇವೆರಡೂ ಕಡಿಮೆ ಇರುತ್ತೆ. ಮಿಕ್ಕ ಹಾರ್ಮೋನುಗಳ ಪ್ರಮಾಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದು ಎಲ್ಲೋ ಒಂದು ಕಡೆ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸುವಂತಹ ಕ್ರಿಯೆಯನ್ನು ಮಾಡುತ್ತೆ. ಏನಕ್ಕೆ ಅಂತಂದರೆ, ಈ ಟೆಸ್ಟೋಸ್ಟಿರಾನು ಮೆದುಳಿಗೆ ಹೋಗಿ ಅಲ್ಲಿ ನರಮಂಡಲದಲ್ಲಿ ಅದು ಎಸ್ಟ್ರಿಡಿಯಾಲ್ ಆಗಿ ಆರೋಮೆಟೇಸ್ ಎನ್ನುವ ಒಂದು ಕಿಣ್ವದಿಂದ ಬದಲಾವಣೆ ಆಗುತ್ತೆ. ಅದು ಲಿಬಿಡೋ, ಉದ್ರೇಕತೆಯನ್ನು ಹೆಚ್ಚಿಸುತ್ತಾ ಬರುತ್ತೆ. ಹೆಣ್ಣು ಮಕ್ಕಳಲ್ಲೂ ಸಹ ಈ ಒಂದು ಪ್ರೊಸೆಸ್ ನಡೆಯುತ್ತೆ. ಕಾರಣ ಹೆಣ್ಣು ಮಕ್ಕಳಲ್ಲೂ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆ, ಅದರ ಜೊತೆ ಎಸ್ಟ್ರೋಜನ್ ಹಾರ್ಮೋನು ಸಹ ಉದ್ರೇಕವನ್ನು ಉಂಟು ಮಾಡುವಂತಹ ಕ್ರಿಯೆಯನ್ನು ಮಾಡುತ್ತೆ. ಇದರ ಜೊತೆಗೆ ನೈಟ್ರಿಕ್ ಆಕ್ಸೈಡು ಸಹ ಉದ್ರೇಕತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ ಹಾರ್ಮೋನುಗಳು ಬಹಳ ಪ್ರಮುಖವಾಗಿ, ಹಾರ್ಮೋನುಗಳು ಬಾಲ್ಯಕ್ಕೆ ಹೋಲಿಸಿದರೆ 20x ಇಂದ 30x ಅಷ್ಟು ಪ್ರಮಾಣದಲ್ಲಿ 20 ಪ್ರಮಾಣ ಹೆಚ್ಚಿರುತ್ತೆ. 20 ಪಟ್ಟು ಅಂತ ಹೇಳ್ಬೋದು, ಅಥವಾ 20ರಿಂದ 30 ಪಟ್ಟು ಬಾಲ್ಯಕ್ಕೆ ಹೋಲಿಸಿದರೆ ಹದಿಹರೆಯದಲ್ಲಿ ಈ ಹಾರ್ಮೋನುಗಳ ಪ್ರಮಾಣ ಹೆಚ್ಚಾಗಿರುವುದನ್ನು, ಡಾಮಿನೇಟ್ ಆಗಿರುವುದನ್ನು ನಾವು ನೋಡಬಹುದು. ಇದು ಬಹಳ ಮುಖ್ಯವಾದದ್ದು. ದೇಹದಲ್ಲಿ ಆಲ್ರೆಡಿ ಈ ಹಾರ್ಮೋನುಗಳ ವ್ಯತ್ಯಾಸ ಆಗ್ತಾ ಇದೆ. ಇದರ ಜೊತೆಯಲ್ಲಿ ವಿಷುವಲ್ ಕ್ಲೂಸ್ ಅಂತೀವಿ, ನೋಡುವುದು. ಅದಕ್ಕೆ ನೋಡಿ, ನಾವು ಮಹಾತ್ಮ ಗಾಂಧೀಜಿಯವರ ಒಂದು 3 ಮಂಗಗಳು ಕೆಟ್ಟದ್ದನ್ನು ನೋಡಬಾರದು ಅಂತ ಕಣ್ಣು ಮುಚ್ಕೊಂಡಿದೆ, ಕೆಟ್ಟದ್ದಂತ ಕೇಳಬಾರ್ದು ಅಂತ ಕಿವಿ ಮುಚ್ಕೊಂಡಿದೆ, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಬಾಯಿ ಮುಚ್ಕೊಂಡಿರುವ ಮಂಗಗಳು ಸೂಚಕವಾಗಿ ನಮಗೆ ತಿಳಿಸುತ್ತೆ. ಅಂದರೆ ನಾವು ಕೆಟ್ಟದನ್ನು ನೋಡಿದಾಗ, ಕೆಟ್ಟದನ್ನು ಕೇಳಿದಾಗ, ಕೆಟ್ಟದನ್ನು ಮಾತಾಡಿದಾಗ ಆ ಹಾದಿಯಲ್ಲಿ ನಾವು ಹೊರಟೋಗ್ತೀವಿ. ಹಾಗಾಗಿ ಅದನ್ನು ನಾವು ನೋಡದೇ ಇದ್ದ ಹಾಗೆ ತಡೆಯಬೇಕು ಅನ್ನುವುದು ಅಂದರೆ ವಿಷುವಲ್ ಅಂತ ಅಂತೀವಿ. ವಿಷುವಲ್ ಅಂತ ಅಂದಾಗ, ನೋಡಿದಾಗ
ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟಿ ವಿಲಾಗಿರ್ಬೋದು, ದೂರದರ್ಶನ ಆಗಿರಬಹುದು, ಈ ಥರ ನಾವು ಅದನ್ನು ಯಾವುದೇ ಒಂದು ಆ ಥರದ ಉದ್ರೇಕವನ್ನು ಉಂಟು ಅದನ್ನು ನೋಡಿದಾಗ ಅದರಲ್ಲಿ ತುಂಡುಡುಗೆಗಳಾಗಿರಬಹುದು, ದೇಹದ ಪ್ರದರ್ಶನಗಳಾಗಿರ್ಬೋದು, ಏನಾಗುತ್ತೆ ವಿಷುವಲ್ ಕಾರ್ಟೆಕ್ಸ್ ಅದು ಆ ಒಂದು ಇಮೇಜು ನಮ್ಮ ರೆಟೆನಾಗೆ ಹೋಗುತ್ತೆ. ರೆಟನದಿಂದ ವಿಷುವಲ್ ಕಾರ್ಟೆಕ್ಸ್ ಅಂತ ಮೆದುಳಿಗೆ ಹೋಗುತ್ತೆ. ಮೆದುಳಿನಿಂದ ಅಲ್ಲಿಂದ ಏನಾಗುತ್ತೆ, ಆ ಒಂದು ಸಿಗ್ನಲ್ ನಮ್ಮ ಅಮೆಗ್ಡೆಲ್ ಆಗಿರ್ಬೋದು, ಹೈಪೋಥಾಲಮಸ್ ಆಗಿರ್ಬೋದು, ಮತ್ತು ಬೇರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೂ ಹೋಗುತ್ತೆ, ಅಲ್ಲಿ ಕಡಿಮೆ. ಇಂಥ ಕಡೆ ಹೋಗೋದ್ರಿಂದ ನಂತರ ಅದು ಡೋಪಮೈನನ್ನು ಹೆಚ್ಚು ಬಿಡುಗಡೆ ಮಾಡುತ್ತೆ. ಡೋಪಮೈನ್ ಬಿಡುಗಡೆ ಮಾಡಿದಾಗ ಕುತೂಹಲ ಜಾಸ್ತಿ, ಪದೇ ಪದೇ ಅದನ್ನು ನೋಡಬೇಕು. ಡೋಪಮೈನು ಒಂಥರ ರಿವಾರ್ಡಿಂಗು, ಇನ್ನೂ ಹೆಚ್ಚು ನೋಡಬೇಕು, ಇನ್ನೂ ಅದನ್ನು ನೋಡಬೇಕು ಅನ್ನುವ ಒಂದು ಆಸಕ್ತಿ ಹೆಚ್ಚಾಗ್ತಾ ಬರುತ್ತೆ. ಆ ನಂತರ ಅದನ್ನು ನೋಡಿದಾಗ ಅಷ್ಟು ಸಂತೋಷ ಆಗಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಿನದನ್ನು ನೋಡಬೇಕು ಅನ್ನುವುದರ ಕಡೆಗೆ ಅವರು ವಾಲ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ವಿಷುವಲ್ ಯಾವುದು ಇರುತ್ತೆ ಅದನ್ನು ನೋಡೋದು. ಅದರಲ್ಲಿ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಕಲ್ಲರ್ ಅಂತಂತೀವಿ, ಏಕೆ ಅಂತಂದರೆ ಅದು ಆಕರ್ಷಣೀಯವಾಗಿರುವಂತಹದ್ದು. ಜೊತೆಗೆ ಆ ಚರ್ಮದ ನುಣುಪು, ಆ ಒಂದು ಗ್ಲೋ ಆಗ್ತಾ ಇರುತ್ತಲ್ಲ, ಅದೆಲ್ಲ ಆಕರ್ಷಣೀಯವಾದಂಥದ್ದು. ವಿಕಾಸದ ಹಂತದಲ್ಲೇ ಒಂದು ಲೈಂಗಿಕತೆಗೆ ಮತ್ತು ಸಂತಾನ ಅಭಿವೃದ್ಧಿಗೆ ಇಂತಹ ಇಂಡಿವಿಜುವಲ್ಸ್ ಜೀವಿಗಳನ್ನು ಅಥವಾ ವ್ಯಕ್ತಿಗಳನ್ನು ಹೆಚ್ಚು ಹೆಚ್ಚು ಆಕರ್ಷಣೆಗೆ ಒಳಪಡ್ತಾಯಿದ್ರು. ಅದೇ ರೀತಿ ಸಿಮಿಟ್ರಿ ಅಂತ ಕರಿತೀವಿ, ಬಹಳ ಒಂದು ಅಂದವಾದ ದೇಹದ ಮೈಕಟ್ಟನ್ನು ಹೊಂದಿರೋ ಅಂಥವರು, ಮತ್ತು ಮುಖದಲ್ಲೂ ಸಹ ಕಣ್ಣು ಮೂಗು ಇದೆಲ್ಲ ಒಂದು ಅದ್ಭುತವಾಗಿ ಇರುವಂತಹದ್ದು. ಈ ರೀತಿ ಇದನ್ನೆಲ್ಲ ನಾವು ನೋಡಿದಾಗ ವೇಸ್ಟ್ ಹಿಪ್ ರೇಷಿಯೋ, ಒಬಿಸಿಟಿ ಇಲ್ಲದೆ ಇರೋ ಅಂಥದ್ದು, ಆ ಒಂದು ಸಿಮಿಟ್ರಿ ಆಗಿರ್ಬೋದು, ಇವುಗಳನ್ನೆಲ್ಲ ನೋಡಿದಾಗ ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ರೂಪದರ್ಶಿಯರು, ಚಲನಚಿತ್ರ ನಟಿಯರು ಇವರನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಈ ವಿಷುವಲ್ ಕ್ಲೂಸ್ಗಳಿರುತ್ತಲ್ಲ, ಇದು ಸಹ ಲೈಂಗಿಕತೆಯನ್ನು ಹೆಚ್ಚು ಮಾಡುವಂತಹ ಕೆಲವೊಂದು ದಾರಿಗಳು ಅಂತಲೇ ಹೇಳ್ಬೋದು. ಇದರ ಹೊರತಾಗಿ ಟ್ಯಾಂಗೋ ರೆಸೆಪ್ಟಾರ್ ಅಂತ ಅಂದರೆ ಫಿಸಿಕಲ್ ಟಚ್ ಅಂತ ನಾವೇನು ಹೇಳ್ತೀವಿ, ಅದು ಸಹ ಲೈಂಗಿಕತೆಯನ್ನು ಹೆಚ್ಚು ಮಾಡುತ್ತೆ. ಕಾರಣ ಏನಾಗುತ್ತೆ, ಏನೇ ಒಂದು ಆ ಥರದ ಒಂದು ವಸ್ತುವನ್ನು ಅಥವಾ ಯಾರೋ ಒಬ್ಬ ವ್ಯಕ್ತಿಯನ್ನು, ಒಂದು ಹುಡುಗ ಹುಡುಗಿಯನ್ನು ಮುಟ್ಟೋದೇ ಆಗಲಿ, ಹುಡುಗಿ ಹುಡುಗನನ್ನು ಮುಟ್ಟೋದೇ ಆಗಲಿ, ಅಂಥ ಸಂದರ್ಭದಲ್ಲಿ ಆ ಒಂದು ಸಿಗ್ನಲ್ಗಳೇನಾಗುತ್ತೆ, ಸ್ಪೈನಲ್ ಕಾರ್ಡ್ ಅದರ ಮುಖಾಂತರ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋಗಿ ಹೈಪೋಥಾಲಮಸ್ಗೆ ಹೋಗುತ್ತೆ, ಅಲ್ಲಿ GnRH ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಅಮೆಗ್ಡೆಲ್ಲಾಗೆ ಹೋಗುತ್ತೆ, ಅಲ್ಲಿ ಆ ಒಂದು ಕ್ಲೂಸು ಜಾಸ್ತಿ ಆಗ್ತಾ ಬರುತ್ತೆ, ಸೆಕ್ಷುವಲ್ ಅರ್ಜ್ ಜಾಸ್ತಿ ಆಗ್ತಾ ಬರುತ್ತೆ. ನಂತರ VTA ಹೋಗುತ್ತೆ, ವೆಂಟ್ರಿಕ್ಯುಲರ್ ಟೆಗ್ಮೆಂಟಲ್ ಏರಿಯಾ, ಅಲ್ಲಿಂದ ಡೋಪಮೈನ್ ಬಿಡುಗಡೆ ಆಗುತ್ತೆ. ಡೋಪಮೈನು ಹೈಪೋಥಾಲಮಸ್ಗೂ ಬರುತ್ತೆ, ನಂತರ ಅದು ಅಮೆಗ್ಡೆಲ್ಲಾಗೂ ಹೋಗುತ್ತೆ. ಇದೇನು ಮಾಡುತ್ತೆ, ಆಸಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಬರುತ್ತೆ, ಒಂಥರ ರಿವಾರ್ಡಿಂಗ್ ಥರ. ಆ ಒಂದು ಸ್ಪರ್ಶದಲ್ಲಿ ಅವರಿಗೆ ತುಂಬ ಸಂತೋಷ ಆಗ್ತಾ ಇರುತ್ತೆ, ಪದೇ ಪದೇ ಅದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇನ್ನೂ ಹೆಚ್ಚು ಅದನ್ನು ಡೋಪಮೈನ್ ಹೆಚ್ಚು ಹೆಚ್ಚು ಬಿಡುಗಡೆಯಾಗಬೇಕು ಅಂತಂದರೆ ಆ ಸ್ಪರ್ಶವನ್ನು ಹೆಚ್ಚು ಹೆಚ್ಚು ಅನುಭವಿಸಲು ಅವರು ಆಸೆ ಪಡ್ತಾರೆ. ಇದರಿಂದನೂ ಸಹ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಇದರ ಹೊರತಾಗಿ ಕೆಲವೊಂದು ಮೆಮೊರಿಗಳು ಅಂತ ನಾವು ಹೇಳ್ಬೋದು. ಅಂದರೆ ಅದು ಸೈಕಾಲಜಿಕಲ್ ಅಂತ ನಾವು ನೋಡೋದಾದರೆ ಫ್ಯಾಂಟಸಿ, ಏನೋ ಒಂದು ಅತಿಯಾದ ಒಂದು ಕಲ್ಪನೆ, ಬಹಳ ಏನೋ ಒಂದು ಹೆಚ್ಚಿನ ಆಸೆಗಳನ್ನು ಇಟ್ಕೊಳ್ಳೋದು, ಆ ಕಲ್ಪನೆಗಳನ್ನು ಮಾಡ್ಕೊಳ್ಳೋದು, ಆ ಎಮೋಷನಲ್ ಬಾಂಡಿಂಗು, ಭಾವನಾತ್ಮಕವಾದ ಆ ಒಂದು ಆಕರ್ಷಣೆ ಉಂಟು ಮಾಡಿಕೊಳ್ಳೋದು, ಹಿಂದೆ ನಡೆದಿರುವ ಘಟನೆಗಳನ್ನು ಪದೇ ಪದೇ ಮೆಲುಕು ಹಾಕಿಕೊಂಡು ಸಂತೋಷಪಟ್ಟು ಪುನಃ ಆ ಥರದ ಘಟನೆ ಬೇಕು ಎಂದು, ಆ ಥರದ ಪ್ರಸಂಗ ಬೇಕು ಎಂದು ಆಸೆ ಪಡೋದು, ಇದೂ ಸಹ ಲೈಂಗಿಕ ಉದ್ರೇಕವನ್ನು ಹೆಚ್ಚು ಮಾಡುವಂತಹದ್ದು. ಹಾಗಾಗಿ ಕೆಲವೊಮ್ಮೆ ಇವುಗಳಿಂದ ದೂರ ಇದ್ದಾಗ ಮಾತ್ರ ಜೀವನದಲ್ಲಿ ಒಂದು ಸಾಧನೆ ಅಂತ ನಾವೇನಂತೀವಿ ಅದನ್ನು ಮಾಡುವ ಒಂದು ಅವಕಾಶ ಇದೆ. ಹದಿಹರೆಯದವರು, ಅದು ಮಕ್ಕಳು, ವಿದ್ಯಾರ್ಥಿಗಳು ಆದಷ್ಟು ಇಂತಹವುಗಳಿಂದ ದೂರ ಇದ್ದಾಗ ಮಾತ್ರ ಅವರ ಗುರಿಯನ್ನು ಅವರು ತಲುಪಬಹುದು. ಸೈಕಾಲಜಿಕಲೇ ಆಗಲಿ, ಇದರ ಜೊತೆಗೆ ಇವರಲ್ಲಿ ಹೆಚ್ಚು ಈ ಥರ ಒಂದು ಸೈಕಾಲಜಿಕಲ್ಲಾಗಿ ಅದನ್ನು ಯೋಚನೆ ಮಾಡಿದಾಗ, ಅದರ ಬಗ್ಗೆ ಯೋಚನೆ ಮಾಡಿದಾಗ ಆಕ್ಸಿಟಾಸಿನು ಬಿಡುಗಡೆ ಆಗುತ್ತೆ, ಆಮೇಲೆ ಮೂಡ್ ಹಾರ್ಮೋನು ಬಿಡುಗಡೆಯಾಗುತ್ತೆ, ಸೆರೋಟೋನಿನ್ನು, ಮತ್ತು ಡೋಪಮೈನ್ ಹೆಚ್ಚು ಹೆಚ್ಚು ಬಿಡುಗಡೆಯಾಗಿ ಇದು ಇನ್ನೂ ಬೇಕು ಎನ್ನುವ ಒಂದು ಮನಸ್ಥಿತಿಗೆ ಅವರನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಕೆಲವೊಂದು ಅಂಶಗಳು, ಈ ಅಂಶಗಳಿಂದಾಗಿಯೇ ಮಕ್ಕಳು ಅಥವಾ ಹದಿಹರೆಯದವರು ಅಡ್ಡದಾರಿ ಹಿಡಿಯುವಂತಹ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಇದನ್ನು ಕಡಿಮೆ ಮಾಡುವ ಅಂಶಗಳು ಯಾವುದು ಅಂತ ನಾವು ನೋಡೋದಾದರೆ, ಒತ್ತಡ, ಆಲ್ರೆಡಿ ಅವರಿಗೆ ಒಂದು
ದೈಹಿಕ ಆರೋಗ್ಯ ಹಾಳಾದಾಗ ಇದರ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ. ಲೈಂಗಿಕ ಆಸಕ್ತಿ ಖಂಡಿತ ಬರೋದಿಲ್ಲ ದೈಹಿಕ ಅನಾರೋಗ್ಯ ಇದ್ದಾಗ ಅಥವಾ ಒತ್ತಡ ಹೆಚ್ಚಿದ್ದಾಗ. ಆಗಲೂ ಸಹ ಈ ಥರದ ಆಸಕ್ತಿಗಳು ಇರೋದಿಲ್ಲ. ಡಿಪ್ರೆಷನ್ ಅಂತ ಅಂತೀವಲ್ಲ, ಒತ್ತಡಗಳು, ಖಿನ್ನತೆ ಅಥವಾ ಸಮಸ್ಯೆಗಳು. ಅದಕ್ಕೆ ನೋಡಿ, ಯಾವ ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆಗಳಿರುತ್ತೆ ಅಂತಹ ಮಕ್ಕಳಿಗೆ ಇದರ ಬಗ್ಗೆ ಆಸಕ್ತಿನೂ ಇರೋದಿಲ್ಲ. ಮತ್ತು ಸ್ವಲ್ಪ ಬಡತನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಸಿಕ್ ನೀಡ್ಸ್ ಅಂತ ಏನಂತಾರೆ, ಅವರು ನಾವು ಚೆನ್ನಾಗಾಗಬೇಕು, ನಾವು ಜೀವನದಲ್ಲಿ ಚೆನ್ನಾಗಿ ದುಡಿಬೇಕು, ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತಲೇ ಅವರು ಯೋಚನೆ ಮಾಡ್ತಿರ್ತಾರೆ ಹೊರತು ಈ ಥರದ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗೋದಿಲ್ಲ. ಸಾಮಾನ್ಯವಾಗಿ ಯಾವ ಒಂದು ವ್ಯಕ್ತಿಗೆ ಎಲ್ಲ ರೀತಿಯ ಫೆಸಿಲಿಟಿಗಳು ಇರುತ್ತೆ, ಅವನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂದ ಸಂದರ್ಭದಲ್ಲಿ ವಿಷುವಲ್ ಆಗ್ಬೋದು, ಟಚ್ ಆಗ್ಬೋದು, ಹಾರ್ಮೋನಲ್ ಟ್ರಿಗರ್ ಆಗ್ಬೋದು, ಅಥವಾ ಫ್ಯಾಂಟಸಿ ಅಂದರೆ ಅವನ ಒಂದು ಯೋಚನಾ ಲಹರಿ ಆ ಕಡೆ ಹೋಗ್ಬೋದು. ಇದರ ಜೊತೆಗೆ ಪೂರಕವಾಗಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮೊಬೈಲ್ ಫೋನ್ಗಳಾಗಿರ್ಬೋದು, ಇವುಗಳಿಂದನೂ ಸಹ ಕಮ್ಯುನಿಕೇಷನ್ ಕನೆಕ್ಟ್ ಆಗ್ತಾ ಬರೋದ್ರಿಂದ ಮತ್ತು ಅವರ ಹತ್ರ ಅದನ್ನು ಪಡೆಯುವಂತಹ ಹಣ ಇರುತ್ತೆ, ಎಕ್ಸಸ್ ಇರುತ್ತೆ. ಆಮೇಲೆ ತೊಂದರೆ ಆದರೆ ಅದರಿಂದ ಹೊರಬರುವ ದಾರಿಗಳನ್ನು ಕಂಡುಕೊಂಡಿರ್ತಾರೆ. ಹಾಗಾಗಿ ಅಂಥವರು ಇಂತಹ ಒಂದು ಲೈಂಗಿಕತೆಗೆ ಒಳಗಾಗಿ ತೊಂದರೆ ಅನುಭವಿಸುವ ಸಾಧ್ಯತೆಯೂ ಇದೆ, ಹೊರಬರುವ ಸಾಧ್ಯತೆಯೂ ಇದೆ. ಸೊ ಇಲ್ಲಿ ಈ ಯಾವ್ಯಾವ ಅಂಶಗಳು ಅಂದರೆ, ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಇದ್ದಾಗ ಅದು ಈ ಒಂದು ಲೈಂಗಿಕತೆಯನ್ನು ಕಡಿಮೆ ಮಾಡುತ್ತೆ. ಪ್ರೊಲ್ಯಾಕ್ಟಿನ್ ಪ್ರಮಾಣ ಹೆಚ್ಚಾದಾಗ ಅದು ಸಹ ಕಡಿಮೆ ಮಾಡುತ್ತೆ. ಡಿಪ್ರೆಷನ್ ಆಗ್ಬೋದು, ಆ್ಯಂಗ್ಸೈಟಿ ಆಗ್ಬೋದು, ದೈಹಿಕ ತೊಂದರೆಗಳು, ಮಾನಸಿಕ ತೊಂದರೆಗಳು ಸಹ ಈ ಒಂದು ಲೈಂಗಿಕತೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕಾಗಿರೋದು ಬಹಳ ಅಗತ್ಯ ಇದೆ. ಯಾವ ಒಂದು ಮಗುವಿಗೆ ಒಂದು ಶಿಸ್ತುಬದ್ಧವಾದ ಜೀವನ, ಅದರಲ್ಲಿ ದೈಹಿಕ ವ್ಯಾಯಾಮ ಆಗಿದೆ, ಮೆಡಿಟೇಷನ್, ಧ್ಯಾನ ಅನ್ನೋದು ಸಣ್ಣ ಮಕ್ಕಳಿಗೆ ಆಗದೆ ಹೋದರೂ ಕೆಲವೊಂದು ಮಂತ್ರ ಚಾಂಟಿಂಗ್ ಆಗ್ಬೋದು, ಅಥವಾ ದೇವರ ಪೂಜೆ ಆಗಿರ್ಬೋದು, ಒಂದು ಡಿಸಿಪ್ಲಿನ್, ಪ್ರಾಣಾಯಾಮ, ಅದರಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಕ್ರೀಡೆಗಳನ್ನು ಸಹ ಮಾಡ್ಬೋದು. ಸ್ವಿಮ್ಮಿಂಗ್ ಆಗಿರಬಹುದು ಅಥವಾ ಒಂದು ಪ್ರಾಣಾಯಾಮನೇ ಕಲಿಸ್ಬೋದು. ಒಂದು ಶಿಸ್ತುಬದ್ಧವಾದ ಜೀವನವನ್ನು ಮಕ್ಕಳಿಗೆ ನೀಡಿ ತಂದೆ ತಾಯಿಗಳು ಅವರನ್ನು ಮಾನಿಟರ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಸುತ್ತಮುತ್ತ ಪರಿಸರ ಎಷ್ಟೇ ಹಾಳಾಗಿದ್ದರೂ ಆ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಾರೆ, ತಮ್ಮ ಗುರಿಯನ್ನು ಸಾಧನೆ ಮಾಡ್ತಾರೆ. ಹಾಗಾಗಿ ಇಂದು ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಮಕ್ಕಳು ಅಡ್ಡದಾರಿಯಲ್ಲಿ ಹಿಡಿತಾ ಇರೋದು, ಅವರ ಸಂಸ್ಕಾರವನ್ನು ಮರೆತು ಬೇರೆಯವರನ್ನು ನೋಡಿ ತಾವು ಹಾಳಾಗ್ತಾ ಇರುವುದು ಸರ್ವೇ ಸಾಮಾನ್ಯವಾಗಿದೆ. ಕಾರಣ, ಈ ಒಂದು ವಯಸ್ಸಿನಲ್ಲಿ ಹದಿಹರೆಯದಲ್ಲಿ 24 ವರ್ಷದವರೆಗೂ ಯೋಚಿಸುವ ಶಕ್ತಿ, ತರ್ಕ ಮಾಡುವ ಶಕ್ತಿ, ಮುಂದಾಗಬಹುದಾದ ಅನಾಹುತಗಳ ಬಗ್ಗೆ ತಿಳಿವು ಯಾವುದೂ ಆ ಮಕ್ಕಳಿಗೆ ಇರದ ಕಾರಣ ಅತ್ಯಂತ ಸುಲಭವಾಗಿ ಅವರು ತೊಂದರೆಗಳಿಗೆ ಸಿಲುಕುವ ಸಾಧ್ಯತೆಗಳಿದೆ. ಅದನ್ನು ನೋಡಿದಾಗ ನಮಗನ್ಸುತ್ತೆ, ಯಾಕೆ ಈ ಮಕ್ಕಳಿಗೆ ಯಾರು ಹೇಳೋರಿರಲಿಲ್ವಾ, ತಂದೆ ತಾಯಿಗಳು ಇವರಿಗೆ ತಿಳುವಳಿಕೆ ನೀಡಲಿಲ್ವಾ ಅನಿಸುತ್ತೆ. ಆದರೆ ತಂದೆ ತಾಯಿಗಳಿಗೆ ಇದರ ಬಗ್ಗೆ ಅರಿವೇ ಇರೋದಿಲ್ಲ. ಮಕ್ಕಳನ್ನು ಅವ್ರ ಪಾಡಿಗೆ ಅವರು ಬಿಟ್ಟಿರ್ತಾರೆ ಹೊರತು ಅವರನ್ನು ಸರಿಯಾದ ರೀತಿಯಲ್ಲಿ ಒಂದು ಮಾನಿಟರ್ ಮಾಡಬೇಕು. ಮಕ್ಕಳು ಏನು ಮಾಡ್ತಿದ್ದಾರೆ, ಅವರಿಗೆ ಏನು ಬೇಕು, ಅವ್ರು ಏನು ನೋಡ್ತಾ ಇದ್ದಾರೆ, ಅವ್ರು ಏನು ಓದ್ತಾ ಇದ್ದಾರೆ, ಅವ್ರು ಏನು ಕೇಳ್ತಾ ಇದ್ದಾರೆ, ಅವರ ಸಹಪಾಠಿಗಳು ಯಾರು, ಆ ಹುಡುಗರು ಯಾವ ರೀತಿ ಇದ್ದಾರೆ, ಇದನ್ನೆಲ್ಲ ನಾವು ನೋಡ್ತಾ ಬಂದರೆ ಖಂಡಿತವಾಗ್ಲೂ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ತಂದೆ ತಾಯಿಗಳು ತೆಗೆದುಕೊಂಡು ಹೋದರೆ ಸಮಾಜದಲ್ಲಿ ಯಾವುದೇ ರೀತಿಯ ಅತ್ಯಾಚಾರಗಳಾಗಿರ್ಬೋದು, ಲೈಂಗಿಕ ದೌರ್ಜನ್ಯಗಳಾಗಿರಬಹುದು, ಬಾಲಾಪರಾಧಿಗಳು ಅಂತ ಕರಿತೀವಿ ಅಂಥ ಅಪರಾಧ ಆಗಿರ್ಬೋದು, ಯಾವುದೂ ನಡೆಯದೆ ಒಂದು ಆರೋಗ್ಯಕರವಾದ ಸಮಾಜವನ್ನು ನಾವೆಲ್ಲ ಕಟ್ಟಬಹುದಾಗಿದೆ. ನಮಸ್ಕಾರ.